ಎರಡು ಮರಿಗಳು ಹೆಲ್ತಿಯಾಗಿ ಆ್ಯಕ್ಟಿವ್ ಆಗಿವೆ. ಸೊ ನೋಡಿ ಖುಷಿ ಆಯಿತು. ಆಮೇಲೆ ನಮ್ಮ ಅಕ್ವೇರಿಯಮಲ್ಲಿ ಲೋಕಲ್ ಗಬ್ಬೀಸ್ ತಂದು ಬಿಟ್ಟಿರೋದು ತುಂಬ ಚೆನ್ನಾಗಿ ಮರಿಗಳಿಗೆ ಹಾಕಿದೆ. ಜೈ ಬ್ಯಾಡ್ರ ಬಮ್ಮ ಅಂತ ಬೆಳಗ್ಗೆ ಬೇಗೆದ್ದು ನಮ್ಮ ಟ್ಯಾಂಕಲ್ಲಿರೋ ಫಿಶಸ್ಗೆಲ್ಲ ಊಟ ಹಾಕಿ ಆಮೇಲೆ ಈಗ ನಾನು ಹೊರಟಿದ್ದೆ ನಮ್ಮ ಬರ್ಡ್ಸ್ನ ಸ್ಟೇಟಸ್ ನೋಡೋಕ್ಕೆ. ನೇತ್ರ ಬನ್ನಿ ಹೋಗೋಣ. ನೋಡಿ ಲೋಟಸ್ ಎಲ್ಲ ಸಿಕ್ಕಾಬಿಟ್ಟು ಚೆನ್ನಾಗಿ ಬಂದಿದೆ. ಅದೊಂದು ಗೆಡ್ಡೆ ಹಾಕಿದ್ದಕ್ಕೆ ಅಷ್ಟೊಂದು ತುಂಬ ಲೀಫ್ನ ಕಟ್ ಮಾಡಿದ್ದೀನಿ ನಾನು, ಇಲ್ಲಾಂದರೆ ಫುಲ್ಲೆಲ್ಲ ಲೀಫೆಲ್ಲ ತುಂಬ್ಕೊಂಬಿಟ್ಟಿರೋದು. ನೋಡಿ ಲೋಟಸ್ದು ಗೆಡ್ಡೆ ಹಂಗಿದೆ. ನೋಡಿ ನಮ್ಮ ಟ್ಯಾಂಕ್ ಎಷ್ಟು ಚೆನ್ನಾಗಿದೆ. ಆದರೆ ಟೆಂಪ್ರರಿಗೋಸ್ಕರ ನಮ್ಮ ಕೆರೆಯಲ್ಲಿ ಸಿಕ್ಕಿರೋ ಗಬ್ಬೀಸ್ ತಂದು ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ದಿವಸ ಬ್ಲೆಂಡ್ ಆಗಬೇಕು, ಆಮೇಲೆ ಅದು ನಮಗೆ ಪ್ಲಾಂಟೆಡ್ ಟ್ಯಾಂಕ್ಗೆ ಸೆಟ್ ಆಗುತ್ತೆ. ವಾವ್, ಸೂಪರ್ ಡೂಪರ್ ಅಲ್ಲಿ ಮರಿ ಹಾಕಿದೆ. ಕಾಣಿಸ್ತಿದೆಯಾ? ಕುಟ್ಟಿ ಮರಿ ಬೇರೆ ಹಾಕ್ಬಿಟ್ಟಿದ್ದೀನಪ್ಪ, ನನಗೆ ಗೊತ್ತೇ ಇಲ್ಲ, ನೋಡಿಲ್ಲ. ಓಕೆ. ಸೊ ಬನ್ನಿ ನೆಕ್ಸ್ಟ್ ಏನು ಕೆಲಸ ಮಾಡೋಣ, ಬರ್ಡ್ಸ್ ಹತ್ರ ಹೋಗೋಣ. ಸೊ ಹೋಗೋಣ, ನಮ್ಮ ಹುಡುಗರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಆ್ಯಕ್ಚುಲಿ ತುಂಬ ಜನ ನನಗೆ ಡಿ ಎಮ್ ಮಾಡ್ತಾರೆ, ಏನಂದರೆ ನನ್ನ ಬರ್ಡ್ ಮರಿ ಹಾಕ್ತಲ್ಲ, ಎಷ್ಟು ವರ್ಷಕ್ಕೆ ಮರಿ ಹಾಕುತ್ತೆ ಅದು ಇದು ಅಂತ. ಆ್ಯಕ್ಚುಲಿ ನೋಡಿ, ಈ ಪೇರ್ ಇದೆಯಲ್ಲ, ನಿಮಗೆ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೆ. ಈ ಪೇರ್ ನನ್ನ ಹತ್ರ 4 ಇಯರ್ಸಿಂದ ಇದೆ. ಆ್ಯಕ್ಚುಲಿ 4 ವರ್ಷ. 4 ವರ್ಷದಲ್ಲಿ 1 2 ಸತಿ ಬ್ರೀಡ್ ಮಾಡ್ತು. ಆಮೇಲೆ ಜಾಗ ಚೇಂಜ್ ಮಾಡಿದ್ಮೇಲೆ ಇದುವರೆಗೂ 1 ಸತಿ ಬ್ರೀಡ್ ಮಾಡಿಲ್ಲ. ಸೊ ನಿಮ್ಗೇನಂದರೆ ಪೇಷನ್ಸ್ ಇರಬೇಕು, ಅವಕ್ಕೆ ಆ ಜಾಗ ಸೆಟ್ ಆಗಬೇಕು, ಕಂಫರ್ಟಬಲ್ ಆಗಬೇಕು, ಆವಾಗ ಮಾತ್ರ ಅದು ಬ್ರೀಡ್ ಮಾಡುತ್ತೆ. ಇಲ್ಲಾಂದರೆ ನೀವೇನೇ ತಿಪ್ಪಲಾಗಿ ಹಾಕಿದ್ರು ಬ್ರೀಡ್ ಮಾಡಲ್ಲ. ಸೊ ಅದಕ್ಕೆ ಟೈಮು ಮತ್ತು ಸ್ಪೇಸ್ ಕೊಡಿ, 100% ಬ್ರೀಡ್ ಆಗುತ್ತೆ. ನೆಕ್ಸ್ಟು ನಮ್ಮ ಕಾಕ್ಟೈಲು ಸುಂದರಿ ಒಳಗಡೆ ಇದ್ದಾಳೆ, ನಮ್ಮ ಹೀರೋ ಆರಾಮಾಗಿ ಈಚೆ ಇದ್ದಾನೆ. ಇವತ್ತು ನನ್ನ ಕೆಲಸ ನಮ್ಮ ಅಕ್ಕವನ್ನೇ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಬೆಳಗ್ಗೆ ಬಂದು ಅವರು ಲೈಟ್ ಹಾಕಿ ಬಿಟ್ಟಿದ್ದಾರೆ. ಏನೋ ಸನ್ಫ್ಲವರ್ ಸೀಡ್ಸ್ ಅಂದರೆ ನಮ್ಮ ಕಾಕ್ಟೇಲ್ಗೆಲ್ಲ ತುಂಬ ಇಷ್ಟ. ಅದನ್ನು ಹಾಕಿದ ತಕ್ಷಣ ಗಪ್ಕ ಅಂತ ತಿನ್ಕೊಂಬಿಡುತ್ತೆ. 2 ಮರಿಗಳು ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿದೆ, ಮತ್ತು ಪೇರೆಂಟ್ಸು ಚೆನ್ನಾಗಿ ಫೀಡ್ ಮಾಡ್ತಾಯಿದ್ದಾರೆ. ಅದ್ರ ಕಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಚೆನ್ನಾಗಿ ಫೀಡ್ ಮಾಡ್ತಾಯಿದೆ ಅಂತ. ಬಟ್ ಏನಂದರೆ ಇನ್ನೊಂದು ಮೊಟ್ಟೆ ಹ್ಯಾಚ್ ಆಗೋ ಟೈಮ್ ಇದೆ.